ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರಿದೆ, ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಈ ಮಾಜಿ ಪ್ರಧಾನಿಗಳಾದ ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದಿಷ್ಟು ಚರ್ಚೆಗಳಿತ್ತು. ಆದರೆ ಈಗ ಹಿನ್ನಡೆ ಆಗಿದೆ, ಅವ್ರನ್ನ ಟಿಕೆಟನ್ನು ಕೊಡಲಿಲ್ಲ. ಹಿನ್ನಡೆ ಅಂತೇನಿಲ್ಲ, ಅವರು ಯಾವತ್ತೂ ಕೇಳಿದವರಲ್ಲ. ದೇವೇಗೌಡರೇ ಆಗಲಿ, ನಮ್ಮ ವರಿಷ್ಠರೇ ಆಗಲಿ, ಯಾರು ಕೂಡ ಇವತ್ತು ಈ ಒಂದು ಇದನ್ನು ರಾಜ್ಯಸಭೆಗೆ ಅವ್ರನ್ನ ಕಳಿಸ್ಬೇಕು ಅಂತ ಒತ್ತಾಯ ಮಾಡಿದವರಲ್ಲ. ಜನಾಭಿಪ್ರಾಯ ಇತ್ತು. ಜನಗಳು ಅಂಥವರು ಸದನದಲ್ಲಿದ್ದರೆ, ಲೋಕಸಭೆಯಲ್ಲಿದ್ದರೆ ಖಂಡಿತ ಒಂದು ಧ್ವನಿ ಎತ್ತಾರೆ ರೈತರ ಪರವಾಗಿ, ನೀರಿನ ಬಗ್ಗೆ ಅಂತಕ್ಕಂಥ ಚಿಂತನೆ ಏನಿತ್ತು ಅದು ಜನಗಳ ಅಭಿಪ್ರಾಯ ಇತ್ತು. ಬಟ್ ಯಾರು ಕೂಡ ನಮ್ಮ ವರಿಷ್ಠರು ಯಾವತ್ತೂ ಕೂಡ ಅವ್ರಿಗೆ ಕೊಡಿ ಅಂತ ಕೇಳಿದ್ದಿಲ್ಲ. ಅಂದರೆ ವಯಸ್ಸಿನ ಕಾರಣಕ್ಕೆ ಏನಾದರೂ ಹಿನ್ನಡೆ ಆಯಿತು ಸರ್? ಖಂಡಿತ ಇಲ್ಲ. ಅವ್ರಿಗೆ ವಯಸ್ಸು, ಅವ್ರ ಮನಸ್ಸಿಗೆ ಯಾವತ್ತೂ ಕೂಡ ವಯಸ್ಸಾಗಿಲ್ಲ. ದೇವೇಗೌಡರ ಮನಸ್ಸಿಗೆ ನಮ್ಕಿನ್ನ ಇನ್ನೂ ಚಿಕ್ಕ ವಯಸ್ಸಂಗೆ ಇರುತ್ತೆ. ಅವರ ಒಂದು ಜ್ಞಾಪಕ ಶಕ್ತಿ ಇದೆಲ್ಲ ನೋಡಿದ್ರೆ ಖಂಡಿತ ಅವ್ರನ್ನ ಯಾರು ಕೂಡ ವಯಸ್ಸಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸರ್, ಈ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇದೆಯಾ ಸರ್? ಅಂದರೆ ನೇರವಾಗಿ ಕುಮಾರಸ್ವಾಮಿ ಅವರು ಕೇಂದ್ರದ ನಾಯಕರ ಜೊತೆಗೆ ಸಂಬಂಧದಲ್ಲಿ ಇರ್ತಾರೆ ಅನ್ನುವಂಥದ್ದು, ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರಿಗೆಲ್ಲ ಒಂದಿಕ್ಕೆ ಅಸಮಾಧಾನ ಇದೆ ಅನ್ನೋದು ಚರ್ಚೆ ಇದೆ. ಆ ಥರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಎರಡೂ ಪಕ್ಷದವರು ಮಾತಾಡಿಕೊಂಡೇ ಮಾಡ್ತಕ್ಕಂಥದ್ದು. ನಮ್ಮ ಒಂದು ಕೊಯಿಲೇಷನ್ಗೆ ಯಾವತ್ತೂ ಕೂಡ ಸಮಸ್ಯೆ ಇಲ್ಲ. ಆ ರೀತಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ತೀರ್ಮಾನಗಳು ತಗೋತಾರೆ. ಸರ್, ದೇವೇಗೌಡರನ್ನ ಮಹಾರಾಷ್ಟ್ರದಿಂದ ಅಥವಾ ಬೇರೆ ರಾಜ್ಯದಿಂದ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಚರ್ಚೆ ಕೂಡ ಇತ್ತು. ಅದು ಯಾವ ರೀತಿ ಚರ್ಚೆ ಇತ್ತು? ಅದೇನು ಯಾವತ್ತೂ ಕೇಳಿಲ್ಲ. ಖಂಡಿತ ಇದು ಯಾವತ್ತೂ ಮಾತಾಡಿಲ್ಲ ಅಂತ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಕನಕಪುರದಲ್ಲಿ ಮಾತಾಡಬೇಕಂತ ಸಂದರ್ಭದಲ್ಲಿ JDSನ ನಾಯಕರುಗಳಿಗೆ ನಮ್ಮ ಕಾಂಗ್ರೆಸ್ನಲ್ಲಿ ಮುಕ್ತವಾದಂಥ ಅವಕಾಶ ಇದೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಸರ್. ಒಂದು ಹೊಸ ರೀತಿಯಲ್ಲಿ ಹುಮ್ಮಸ್ಸಿನಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತು ನಾನು ಚೆನ್ನಾಗಿ ಬೆಳೆಸಬೇಕು ನಮ್ಮ ಈ ಅಭಿಪ್ರಾಯದಲ್ಲಿ ಆ ಥರ ಕರೆದಿರ್ಬೋದು. ಬಟ್ ಅವರವರದೇ ಪಕ್ಷದ ಸಿದ್ಧಾಂತಗಳಿರುತ್ತೆ. ಅದನ್ನು ಬಿಟ್ಟು ಯಾರು ಕೂಡ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗಲಿ ಹೋಗುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಸರ್, ಈಗ ಪರಿಷತ್ನಲ್ಲಿ ಸಂಬಂಧಪಟ್ಟಂತೆ ನೀವು ಒಂದು ಕ್ಯಾಂಡಿಡೇಟ್ನ ಹಾಕೊಂಡಿದ್ದಾರೆ, ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? ಗೋವಿಂದರಾಜ್ ಅವ್ರನ್ನ ಖಂಡಿತ ನಾವು ಕೂಡ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ಇದ್ದೀವಿ. ಇದಿಷ್ಟು ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.